ರೋಡಲ್ಲಿ ಬೆಟ್ಟ ನೋಡೋಣ. ರೋಡಲ್ಲಿ ಬಂದಿರೋರಿಗೆ ಸ್ವಲ್ಪ ಅಭ್ಯಾಸ ಆಯಿತು. ಏನೋ ಎಲ್ಲರಿಗೂ ಆಗುತ್ತೆ ಗೊತ್ತಾಗಲ್ಲ. ರೋಡ್ ದೊಡ್ಡದಾಗಿದೆ ಅಂತ ಪರವಾಗಿಲ್ಲ. ಸಿಂಗಲ್ ರೋಡ್ ಆಗಿದ್ರೆ ಕಷ್ಟ. ಸಿಂಗಲ್ ಆಗದೇ ಇಲ್ಲ, ಸಾಧ್ಯವೇ ಇಲ್ಲ. ಅದೇ ಅದು ಮ್ಯಾಪಲ್ಲಿ ಹೆಂಗೆ ತೋರಿಸ್ತೀನಿ ವೈಟ್ ಮಂಕಿ ಸಿಗ್ಲಿಕ್ಕ ಕಣ ಅಲ್ಲ, ಮೈಸೂರು ಕೊಯಮತ್ತೂರು ಡೈಲಿ ಹೊಡಿಯೋರು ಎಷ್ಟು ಜನ ಇಲ್ಲ. ಹೌದು. ಬರ್ತಾ ಸ್ವಲ್ಪ ಕಷ್ಟ ಟ್ರೈ ಮಾಡೋದು. ಬೆಳಗ್ಗೆ ಎದ್ದು ತಿಂಡಿ ತಿನ್ಕೊಂಡು ಅಲ್ಲ ಸರಿ, ಯಾಕೆಂದ್ರೆ ಅಪ್ಪಿದೆ ನೋಡಿ ಏಕ ಈಗ ಹೋಗ್ಬೇಕಲ್ಲ. ಯಾವಾಗ ಬರೀ ಎಕ್ಸ್ಲೇಟ್ರಿ ಎರಡು ಇದೆ. ಅದೇ ನೋಡ್ದೆ ಸಖತ್ತಾಗಿದೆ. ಬೆಟ್ಟ ನೋಡಿದ್ರೆ ಬರೀ ಬೆಟ್ಟ ಕಾಣುತ್ತೆ, ಅಲ್ಲಿ ಬರೀ ಮರಗಳೇ ಬೆಳೆದಿವೆ. ತೀರಾ ದೊಡ್ಡ ಕಾರ್ಗಳಿಗೆ ಕಷ್ಟ. ಇದು ಹಾಲ್ಕೊಂಬಿಟ್ಟಿದೆ. ಇದು ಹೇರ್ ಪಿನ್ ಬೆಂಡ್ಗಳು ಈಗ ನೋಡಿ ಅಲ್ಲಿ ಎಷ್ಟಿದೆ. ಇದೆಲ್ಲ ಈಸಿನೇ ಈಸಿನೇ ಇದೆಯಾ? ಅಲ್ಲ ಅಲ್ಲಿ ರೋಡಲ್ಲಿ ನೋಡಿದ್ರೆ ಹೆಂಗೆ ಕಾಣ್ತಾ ಇದೆ. ಮ್ಯಾಪಲ್ಲಿ ನೋಡಿದ್ರೆ ಫುಲ್ ಟರ್ನೇ ಪೂರ್ತಿ. ರೋಡ್ ಚೆನ್ನಾಗಿದೆ, ಪರವಾಗಿಲ್ಲ. ಅವ್ರು ಹೇಳಿದ್ರು ಬರು, ಏನು ತೊಂದರೆ ಇಲ್ಲ. ಬರ್ತಾ ಇಲ್ಲ ಊಟಿಗೆ. ಇಲ್ಲಿ ನೋಡಿ ಈಗ ಮ್ಯಾಪ್ ಹೆಂಗೆ ಕಾಣ್ತಾ ಇದೆ ಅಲ್ವಾ? ನದಿ ನದಿ ಇದ್ರೆ ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಹೇಳಿ ಬರ್ತದೆ. ಈಗ ನೋಡಿ ಹೆಂಗಿದೆ ಬೆಟ್ಟ. ಚಾಮುಂಡಿ ಬೆಟ್ಟದಲ್ಲೂ ಹಿಂಗೆ ಇರೋದು. ಅಮ್ಮಮ್ಮ ಏನಪ್ಪ? ಹೇರ್ ಪಿನ್ ಬೆಂಡ್ ಶುರು, ಪಿಕ್ಚರ್ ಶುರು ಆಗೋದು ಇವಾಗ. ಅದೇ 15th ಬಂತಲ್ಲ ಆಗ್ಲೇ. ಮುಗೀತಾ ಬಂತು ಕಣ. ಇಲ್ಲ, ಶುರು ಆಗ್ತಾ ಬಂತು. ಇನ್ನು 15 ಇದೆ, ಅರ್ಧ ಆಗೋಗಿದೆ ಆಲ್ರೆಡಿ. ಆಗೋಯ್ತು. ಇನ್ನ 15 ಇದೆ. 27 ಇಂದ ಸ್ಟಾರ್ಟ್ ಆಗಿದ್ದು. 12 15th ಆಗೋಯ್ತು, 12 ಇದೆ ಇನ್ನು. ಅದಂಗೆ 15th ಆಗೋಯ್ತು, 12 ಹೆಂಗಿರುತ್ತೆ? ಇನ್ 27 ಇರೋದು. 27 ಇಂದ ಬರ್ತಾ ಇದೀವಿ. ಹಾ ಇವಾಗ 15 ಆಯ್ತು, ನೆಕ್ಸ್ಟ್ 14 ಬರುತ್ತೆ ಹಂಗೆ. ಅಲ್ಲ 15 ಆದ್ರೂ ಉಳಿಯೋದಷ್ಟೇ. 15 14 ಯಾಕೆ ಇದು ಅಲ್ಲ, ಇಲ್ಲಿ ನೋಡು ಬೇರೆ next ತರ ಆಮೇಲೆ. ತೋರಿಸ್ತಾರೆ ಲೆಕ್ಕನೇ ಇವರು. ಉಲ್ಟಾ ಆ ಕಡೆಯಿಂದ ಬರ್ದಿಯಾರ ನಂಬರಿಂಗ್. ಸರಿಯಾಗಿದೆ. 14th ಪ್ರತಿ ಸಲ ಬೆಂಡಲ್ಲಿ ಚಿಟ್ಟೆ ಬರುತ್ತೆ ನೋಡು. ನಾನು
ಸಿಟ್ಟೆ ಬರ್ಬೇಕಾದ್ರೆ ಹಳೆ ಕಾರವ್ರಾದ್ರೆ ನೀರು ಇಳಿದೋಗುತ್ತೆ. ಅವು ಹತ್ತಲ್ಲ ಇವು ಬಿಡಲ್ಲ ಹಳೆ ಕಾರ್ಗಳು. ಅದಕ್ಕೆ 13 ಈಗ 12 ಆಯ್ತು. 13th ಆಗೋಯ್ತು, ಇನ್ನ 12 ಇದೆ. ಇಲ್ಲೇ 12 ಬಂದೇ ಬಿಡ್ತು. 10 ಬಂದೇ ಬಿಡ್ತು. ಹತ್ತೋರ್ಗು ಬೇರೆ ತರ ಮಾಡಿದಾರೆ ರೋಡ್. ನಮಗೆ ಬೇರೆ ತರ, ಅವ್ರಿಗೆ ಬೇರೆ ತರ, ಅಪ್ಪ ತರ ಇದೆ. ತೊಂದ್ರೆ ಇಲ್ಲ. 10 ಬಂತು ಈಗ. ಅವ್ರವ್ರ ಲೈನಲ್ಲಿ ಅವ್ರು ಹೋಗ್ಬೋದು. ಮತ್ತೆ ಜಾಸ್ತಿ ವೆಹಿಕಲ್ಸ್ ಇಲ್ಲ ನೋಡಿ, ಅದೇ ಒಂಥರ ಇದು ಒಳ್ಳೇದಲ್ವಾ. ಸಂಡೇ ಜಾಸ್ತಿ ಆದ್ರೆ ಇನ್ನ ಬೇರೆ ದಿವಸ ಇನ್ನೂ ಕಮ್ಮಿ ಇರುತ್ತೇನಪ್ಪ. ಇರ್ಬೋದು. ಯಾಕೆಂದ್ರೆ ಇವತ್ತು ಜನ ಓಡಾಡ್ತಾರ ಒಂಚೂರು, ಬೇರೆ ದಿವಸ ಇನ್ನೂ ಕಮ್ಮಿ ಇರುತ್ತೆ. 11 10 ನೋಡಿಲ್ಲ ಅವನು ಉಲ್ಟಾ ಇಲ್ಲ ಬಂದ. ಹಂಗೆ ಅಂತದ್ದು. ಹೌದಾ? ಔಟ್ ಸೈಡ್ ಅವ್ರ ಹಂಗೆ. ಯಾರೋ ಒಬ್ರು ಅದೇ ಹೇಳಿದ್ರು, ಇಲ್ಲ ಅವ್ರು ಉಲ್ಟಾ ಬರ್ತಾರ ಲಾರಿ ಅವರು, ಓಹೋ. ಇಲ್ಲಾಂದ್ರೆ ಅವ್ರಿಗೆ ಹತ್ತಕ್ಕಾಗಲ್ಲ. ನೋಡಿ ಈಗಲೂ ಇವನು ಉಲ್ಟಾ ಹೋಗ್ತಿದ್ದಾನೆ. ಬಸ್ಸು ಯಾಕೆಂದ್ರೆ ಅವ್ರಿಗೆ ಇಳಿಯಲ್ಲ. ಇದಕ್ಕೆ ಇದಾಗುತ್ತೆ. ನೀನು ಹೋಗ್ತಾನೋ ಇಲ್ವೋ. ಮಾಡು ಆ ಕಡೆ ಬರ್ತಾ ಇದೆ. 10 11 ಸೇ ನೋ ಟು ಪ್ಲಾಸ್ಟಿಕ್. ಇನ್ 10 ಇದೆ ಅಷ್ಟೇ. 10 ಎಲ್ಲ ಇದಾಗಿ ಕೂತಿದ್ದಾರೆ. ಆ ಕಡೆಯಿಂದ ಬರ್ಬೇಕೀಗ. ಓ ಅದನ್ನೇ ಅವನಿಗೆ ಕಾಣಿಸ್ತೇನೋ, ಅದಕ್ಕೆ ನಿಂತ್ಕೊಂಡ್ಬಿಟ್ನ. ಏನಾಗಿರ್ಬೇಕು. 3 ಬಸ್ ಹೋಯ್ತು. ಇಲ್ಲೂ ಟ್ರಾಫಿಕ್ ಜಾಮ್ ಇದೆ. ಅಲ್ಲಿ ನೋಡಿ ಇವಾಗ ನೀವು ಚೆನ್ನಾಗಿದೆ. ಬಸ್ಗಳು ಅವ್ರಿಗೆ ಕಷ್ಟ ಪಾಪ. ಈಗಲೂ ಕಾಣಿಸಲ್ಲ ಕ್ಯಾಮ್ರಾಗೆ. ಬಸ್ಗಳು ಹೊಸ ಡ್ರೈವರ್ಗಳು ಅಷ್ಟೇ. ರೋಸು ಅಂತ ಹೇಳ್ಕೊಬಿಟ್ರಲ್ವ. ನೈಟ್ ಜರ್ನಿ ಬರ್ತೀವಿ ಅಂದರೆ ಬೆಂಗಳೂರ್ದದು. ಇಲ್ಲಿ ಯಾರು ಇಲ್ವಲ್ಲ ನೈಟ್. ನೋಡೋವನಿಗೆ ಎಷ್ಟು ಕಷ್ಟಗಳಲ್ಲಿ ಟರ್ನೇ ಆಗಲ್ಲ ತಾತ. ಬಸ್ಸು ಅದಕ್ಕೆ ಭಾಳ ನಿಧಾನ ಇರಬೇಕು. ಅದು ವಯಸ್ಸು ಬೇರೆ. ವಯಸ್ಸು ರೂಢಿಯಾಗಿರುತ್ತೆ, ಆದರೂ ಅವ್ರು ಹಂಗೆ ಮಾಡ್ತಾರೆ. ಅವ್ರಿಗೆ ಸಣ್ಣ ಬಸ್ಸು ಕೊಡಲ್ಲ ಪಾಪ, ದೊಡ್ಡ ಬಸ್ ಕೊಡ್ತಾರೆ. ಅದು 9 ಇದೆ. 8 7 6 5 4 3 2 ನೋಡಿದ್ದು ಇವಾಗ ಕಾಣಿಸ್ತಾ ಇದೆ ಸ್ವಲ್ಪ. go down. 8 7 6 5 4 3 2 1 ಮಾಡಬಾರ್ದು, ಇದರಲ್ಲೇ ಹೋಗುತ್ತೆ. ಇವ್ರು ಅತಿಯಾಗಿ ತಲೆ ಕೆಡ್ಸ್ಕೊಂಡು ಅಲ್ಲಿ ಹೋಗ್ತಾರೆ ಅಷ್ಟೇ. ಅಲ್ಲ ಆಕ್ಚುಲ್ ಆಗಿ ಕರ್ವ್ ಇರುವಾಗ ನಾವು ಔಟ್ ಸೈಡೇ ಹೋಗ್ಬೇಕಲ್ವಾ. ಅಲ್ಲ ಕೆಲವ್ರು ಅದು ಈಸಿ ಅಂತ ಮಾಡೋಕ್ಕೋಗಿ ಅದು ಹಂಗಿದ್ದು ಇವರೇ ಹಾಕ್ಬಿಡೋರು. ನೀವು ಇಲ್ಲಾಗಿ ಅವರೆಲ್ಲ ಬನ್ನಿ ಅಂತ. ಅದೇ ಇವರೇನೋ ಅತಿಯಾಗಿ ಓವರಾಗಿ ಥಿಂಕ್ ಮಾಡಿ ಏನೋ ಮಾಡೋಕ್ಕೆ ಗೊತ್ತು ಆಗಲ್ಲ ಕಣ. ನಿಮ್ಗೆ ಅರ್ಜೆಂಟ್ ಜಿನ್ ಫಸ್ಟ್ ಹೋಗ್ಬಿಡ್ಬೇಕು. ಆ ಕಡೆ ಆರಾಮಾಗಿ ಹತ್ತಿದ್ದಾನೆ. ಕರೆಕ್ಟ್. ಇವ್ರುಗಳು ನಾವು ಇಲ್ಲೋಗಿ ಕಟ್ ಮಾಡಬೇಕು. ಯಾರು ಹೆಂಗ್ ಬೇಕಾದ್ರೆ ಒಳ್ಳೆ ಬೆಂಗಳೂರು ಸಿಟಿ ಟ್ರಾಫಿಕ್ ಆಗಂಗೆ ಆಯ್ತಿದೆ. ನೋಡು ಹೆಂಗ್ ಅಡ್ಡಾಟ ಬರ್ತಾರೆ. ಗೊತ್ತಾದ್ರೆ ಆಯ್ತು ಅಷ್ಟೇ, ರೂಢಿ ಅಲ್ಲ. ನಮಗೂ ಈಗ ರೂಢಿ ಆಯ್ತಲ್ಲ, ಯಾರು ಹೆಂಗ್ ಬಂದ್ರು ನಿಧಾನಕ್ಕೆ ಇರ್ತೀವಲ್ಲ ಅಂದ್ರೆ ಸರಿ. ಅದಕ್ಕೆ ಹೇಳೋದು ಯೂಟರ್ನ್ ಯಾಕೆ 6 more ಇದೆ ಅನ್ಸುತ್ತೆ. ನೋಡ್ರೆ ಹೋದಂಗೆ ಇನ್ನೂ ಸ್ವಲ್ಪ ನಾನು
ಬೆಟ್ಟದಿಂದ ನೋಡಿ ಇಳಿತಾ ಹೆಂಗಿದೆ ಎದುರುಗಡೆ. ನಾನು ಇಲ್ಲಿಂದ ಇಳಿತಾ ಇದ್ದೆ ಅನ್ಕೊಂಡಿದ್ರೆ ಏನ್ ಮಾಡ್ತಾ ಇದೆ ಗೊತ್ತಾ, ಅಲ್ಲಿಂದ ಹಂಗೆ ಮೇಲಿಂದ ಜೈ ಅಂತ ಜಾರ್ಕೊಂಡು ಬರ್ತಾ ಇದೆ. ಸರಿ, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಯಾವ್ದೇ ಕಣ ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಅಲ್ಲ ಇಲ್ಲಿ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಜನ. ಗೊತ್ತಾಗಲ್ಲ ಅಲ್ಲ, ಗೊತ್ತಾಗಿ ಬರ್ತದೆ. ಇಲ್ಲೇನ್ ಜಾಸ್ತಿ ಜನ ಬರಲ್ವಾ ಏನೋ, ಅದಕ್ಕೆ ಇವ್ರು ಹೆಂಗ್ ಬೇಕೋ ಹಂಗ ಓಡಿಸ್ಕೊಂಡು ಸುಮ್ಮನೆ ಕೂತ್ಕೋ ಒಂದ್ ಕಡೆ ಮಾನ್ವಿತ. ಪೊಲೀಸ್ ಅನ್ಸುತ್ತೆ ಆಯ್ತು ಕಣ, ಇನ್ನೊಂದು 5. ಮುಗೀತು, ಇನ್ನೆಂತ ಮೇಯ್ನ್ ಯಾವ್ದು ತೋರಿಸ್ತೀವಿ ಅಂತ ಕರ್ವ್ ಯಾವ್ದು ಇಲ್ಲ. ಇದರಲ್ಲೇ ಗೊತ್ತಾಗುತ್ತಲ್ಲ, ದೂರ ಇದರಲ್ಲೇ ಗೊತ್ತಾಗುತ್ತೆ. ಮುಗೀತು, ಇನ್ನು 4 ಇದೆ ಅಷ್ಟೇ. ಅವನು ನಮ್ಮನೆ ಮೇಲ್ಗಡೆ ಮನೆ ಒಂದು ಇಂಥ ಕಡೆ ತಗೊಬಂದ್ಬಿಟ್ಟಿದ್ದಾನ ಕಾರ. ಅವನದೊಂದು ಹಳೆ ಕಾರ್ ಇತ್ತು ಸ್ವಿಫ್ಟು, ಸೀಜ್ ಆಗ್ಬಿಡ್ತಂತ ಇಂಜಿನ್ ಹತ್ತಕ್ಕಾಗ್ದಲ್ಲಿ ಮಾರ್ಬಿಟ್ಟಾಗ್ರೆ ಸಮಸ್ಬೇಡ. ಸೀಸ್ ಅಂದ್ರೆ ಸ್ಟಾಪ್ ಆಗ್ಬಿಡುತ್ತೆ, ಇಂಜಿನ್ ವರ್ಕ್ ಆಗಲ್ಲ. ಯಾಕೆ ಹಿಂಗೆ ಆಗ್ತೀವಿ ನೀವು? ಸರಿ, ನನಗೆ ಈಸಿ ಆಗುತ್ತೆ ಅಷ್ಟೇ. ಇನ್ನು 4 ಇದೆಯಲ್ಲ ಬಸ್ಸಲ್ಲಿ ಕಷ್ಟ ಆಗುತ್ತೆ, ಮೇಲೆ ಫೋಟೋ ಇರುತ್ತೆ. ಬಸ್ಸಲ್ಲಿ ಕೂರೋದು ಕಷ್ಟ, ಅದೇ ಒಂಥರ ಹೊಲಾಡ್ತಿರುತ್ತೆ. ಮುಗೀತು, ಇನ್ನೇನಿಲ್ಲ. ಮಾನ್ವಿತ್ತು ನಾನು ನಕ್ಕು ಇದ್ವಿ. ಯಾಕೆ ಉಯ್ಯಾಲೆ ಒಳ್ಳೇದಾಯ್ತು. ಆ ಕಡೆ ಹೋಗಲ್ಲ, ಈ ಕಡೆ ಅದೇ ಈ ರೋಡಲ್ಲಿ ಬರ್ಲಿಲ್ಲ ನಾವು. ಹೇರ್ ಪಿನ್ ಬೆಂಡ್ ಅಂತ ಹಾಕಿ ಏಯ್ ಇತ್ತು, ನೀನ್ ನೋಡಿಲ್ಲ, ಇಲ್ಲೇ ಮಗು ಕಾಣಿಸಿಲ್ಲ ಬಸ್ಸಲ್ಲಿ ಹೈಟ್ ಇತ್ತಲ್ಲ ಅದಕ್ಕೂ ನಿಂಗೆ. ಬಂದಾಗ ಅಷ್ಟು ಸೇಮ್ ರೂಟ್ ಇರೋದೇ ಒಂದು ರೂಟ್. ಇರೋದೇ ಒಂದು ರೂಟ್. ಇನ್ನು 3 ಇದಕ್ಕೆ ನೀವು 3 ಯೂನಿಟ್ಸ್ 3 more ಅಲ್ಲ 2 more. ಇದು ಚಿಕ್ಕದು, ಇದೇನು ಅಷ್ಟಿರಲಿಲ್ಲ. ಸೆಕೆಂಡ್ ಹೇರ್ ಬೆಂಡ್ ಬರುತ್ತೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಯು, ನಾಟ್ ಫಾರ್ ಮೀ. ಮೊಬೈಲ್ಗಳಿಗೆ ಎರಡಿದೆ ಇನ್ನಷ್ಟೇ. ಒಟ್ಟಿಗೆ ಇದೆ ಬಿಡು, 2 ಅಷ್ಟೇನು ದೂರದಲ್ಲಿಲ್ಲ, ಮುಗ್ದೋಗುತ್ತೆ. ತಲೆನೋವು ಬೇರೆ ಶುರು ಆಯ್ತು. ಯಾಕೋ ಪಾಂಡಿಚೇರಿಗೆ ನೋಡೋ ಕಾರು. ವಾ, ಸಿಪಿ ಪಿ ವೈ ಪಾಂಡಿಚೇರಿ. ಇಲ್ಲೆಲ್ಲ ಏನು ಅವಳು ಶ್ರೀಕಾಂತ್ ಇವರು ಎಲ್ಲ ಅವನ್ನೇ ಫಾಲೋ ಮಾಡ್ತಾರೆ. ಪಾಪ ಅವ್ರಿಗೆ ಕಷ್ಟ ಅದು ಅಲ್ವಾ? ನಿಮ್ಗೆಲ್ಲ ಕಿವಿ ಫೀಲ್ ಆಗುತ್ತಾ ಹೈಟ್ಗೆ ಹೋದ್ರೆ ಡೌನ್? ಇಲ್ಲ ಇಲ್ಲ ಇಲ್ಲ, ನಂಗೇನಲ್ಲ. ನನಗಾಗ್ತಾ ಇದೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಏರೋಪ್ಲೇನ್ ಹತ್ತಾಗ್ಲೋ, ನನಗೂ ನಿನಗೆ ಫುಲ್ ಮೇಘಂಗೋ ಅಥವಾ ಲಕ್ಕಂಗೋ ಯಾರಿಗೋ ಆಗುತ್ತೆ. ನನಗೆ ಫುಲ್ ಕಿವಿ ನೋವು ಬಂತು. ಬರುತ್ತೆ, ಅದು ನಾರ್ಮಲ್ ಅದು. ಕೆಲವ್ರು ಹೈಟ್ ಅಮ್ಮ ಇವಾಗ ನಿನಗೆ ಗೊತ್ತಾಯ್ತಾ ನಾವು ಡೌನ್ ಹೋಗ್ತಾ ಇದೀವಿ ಅಂತ? ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಕಿವಿ ಬ್ಲಾಕ್ ಆಗಿದ್ದು ಓಪನ್ ಆಗಿ ಡಬ್ ಅಂತ ಹಿಂಗೆ ಒಂದು ಬಬಲ್ ಬರುತ್ತೆ. ಓ ಡೌನ್ ಹೋಗ್ತಾ ಇದೀವಿ ಅಂತ. ಬ್ಲಾಕ್ ಆಗಕ್ ಸ್ಟಾರ್ಟ್ ಆದ್ರೆ ಅಪ್ ಹೋಗ್ತಾ ಇದೀವಿ ಅಂತ. ನಂಗ್ ಬ್ಲಾಕ್ ಆಗಕ್ ಸ್ಟಾರ್ಟ್ ಆಗ್ತದೆ. ಅದೇ ಏನೋ ಒಳಗಡೆ ರೆಡಿ ಮಾಡುತ್ತೆ. ಮುಗೀತು ಅಲ್ವಾ? ಮುಗೀತು ಮುಗ್ದೋಯ್ತು. ದಾಡಿ 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 ಶೃಂಗೇರಿ ಈ ತರ ಎಲ್ಲ ಇಲ್ಲ ಬಿಡು. ಇಲ್ಲಿ ತುಂಬಾ ಎಲ್ಲ ಇದನ್ ಮಾಡಿದಾನ. ಅಲ್ಲಂತೂ ತೀರಾ ಘಾಟ್ ಸೆಕ್ಷನ್ ತರ ಇಲ್ಲ ಇದು. ಈಗ ಅಲ್ಲಿ ಒಳ್ಳೆ ಬೆಟ್ಟ ಸುತ್ತೊಡಿತೀವಿ. ಆತಾಳ ಅದ್ ನೋಡ್ಬಿಟ್ರೆ ಯಪ್ಪ. ಇಲ್ಲಿ ಊಟ ನೋಡಿಬೇಕಷ್ಟೇ. ಪುಣೆ ಹತ್ರ ಅಲ್ವಾ? ಮುಂಬೈಯನ್ನು ಸುತ್ತ ಪುಣಾಕೆ ಬಾ. ಸಹ್ಯಾದ್ರಿ ತರ ಈಗ ಮುಗೀತು ಚಿನ್ನ. ಫ್ರೆಂಡ್ಸ್ ಎಲ್ಲ ಮುಗೀತು. 14 minutes ಬಂದ್ವಿ. 1 ಗಂಟೆ ಆಯ್ತು. 12 ಇನ್ನ 2 hour ಇದೆ ಮಾಮ್ಸ್.
2 ಅವರ್ ಅಲ್ಲ, ಇನ್ನು 1 ಅವರ್. ಅದು ಗೇಟ್ ಇದನ್ನ ತೆಗಿಬೇಕಲ್ಪ. ಪಟ್ಟಸ್ತ್ರೆ ತಿನ್ಬಿಡಿ. ಇನ್ನೊಂದ್ 3 ಕಿಲೋಮೀಟ್ರಿಗೆ ಬೇಕಾರೆ ನೋಡ್ರಿ ಬನ್ನಾರಿ, ಅಲ್ಲಿ ತಿನ್ಬೋದು. ಅಲ್ಲಿ ತಿನ್ಬೋದೇನೋ ನೋಡಿ ಇಲ್ಲ ಬನ್ನಾರಿ ಹೋಟೆಲ್ ಅಂತ. ಹೋಟೆಲ್ ಅಲ್ಲ, ಹೋಟ್ಲಲ್ಲಿ ತಿಂತೀರೇನೋ ಇದು ಬರ್ಲಿಲ್ವಾ ಟೀ? ಗೊತ್ತಿಲ್ಲ. ಇನ್ 3 ಕಿಲೋಮೀಟರ್ ಆ ಊರಿದೆ, ಏನಾದ್ರು ಸಿಗ್ಬೋದೇನೋ ಅಂತ. ಡಿಬ್ಬ ಅಮ್ಮ ಇನ್ನು ದಿಬ್ಬಮ್ ಅಂದ್ರೆ ಅದು ಫುಲ್ ಇದಕ್ಕೆ ದಿಬ್ಬಮ್ ಅಂತಾರೇನೋ ಕಣಮ್ಮ. ಅಲ್ಲ, ದಿಬ್ಬಮ್ಮನ್ ಊರಿದೆ ಕಣೆ. ಏನೋ ದಿಬ್ಬಮ್ ಹೇರ್ ಪಿನ್ ಬೆಂಡ್ ಅಂತಾರಪ್ಪ. ಅಲ್ಲ, ಅಲ್ಲಿ ಬೋರ್ಡೇ ನೋಡಿದ್ದೀನಿ ನಾನು, ದಿಬ್ಬಮ್ಮ ಅಂತದ. ಅಲ್ಲಿ ಹೋಟೆಲ್ ಸಿಕ್ತಲ್ಲ, ದಿಬ್ಬಮ್ಮ ಅಂತ ಬರುತ್ತೆ. ಅಲ್ಲಿ ಏನಾದ್ರು ತಿಳ್ಕೊಳ್ಳಿ. ಅವು ಪಿಟಿನ ತೆಗೆ ನೋಡ್ಬಿಡ್ತೀನಿ. ಹಸ್ಕೊಂಡಿಲ್ವ ನೀನು? ಯಾವನಿ ಕಾಣಿಸ್ತೀನಿ ಎಲ್ಲ ಆ ಕಡೆ. ಅದೇ ಹೇಳಿಲ್ವ ಮಳೆ ಬಂದಾಗ. ಸೋನೆ ಬಂದಾಗ ಇವನು ಮಾಡಿದ್ನಲ್ಲ, ಇಲ್ಲ ಇಲ್ಲ ಒರೆಸ್ಲಿಲ್ಲ. ಅವಾಗ ಒರೆಸ್ತಲೇ ಎಷ್ಟೋ ತಿಂಗಳಾಯ್ತು. ನಾನ್ ವರಸ್ನಲ್ಲ. ಅವಾಗ ಥರ ಪಟ್ಪಟ್ಟೆ ಬರ್ತು. ಮಣ್ಣುಗಳೆಲ್ಲ ಮುಂದೋಗ್ತಾಳೆ ಮಚ್ಚಿಲ್ಲ. ಇದಾಗಿದ್ದ ಮನ್ಸೋದೇನು ಮುಂಚೆ ಈ ಥರ ಬಿದ್ದೋಗಿರೋ ಮರ ಎಲ್ಲ ಸಾಕ್ಸಿ ಅಂತ ರೂಲ್ಸ್ ಚೇಂಜ್ ಮಾಡಿದ್ರಂತೆ, ರೂಲ್ಸ್ ಇತ್ತಂತೆ. ಈಗ ರೂಲ್ಸ್ ಮಾಡಿಬಿಟ್ರಂತೆ, ಅದು ಬಿದ್ದು ಏನಾದರೂ ಅಲ್ಲಿ ಮುಟ್ಟಂಗಿಲ್ಲ. ಅವಾಗ ಮೋದಿ ಬಂದ್ಮೇಲೆ ಒಂಚೂರು ಫಾರೆಸ್ಟ್ಗಳು ಚಿಗುತ್ಕೊಂಡು, ಇಲ್ಲಾಂದ್ರೆ ಅದು ಇವರೇ ಮುರಿದ್ಬಿಟ್ಟು ಅದೇ ಬಿದ್ದೋಗಿತ್ತು. ಅದಕ್ಕೆ ಮಾಡಿದ್ದು ಅವನು. ಅದೇ ಗಂಧದ ಮರ ಕತೆ ಇದು ಮಾಡ್ತಿದ್ದು. ಅದಕ್ಕೆ ಹಾಗೆಲ್ಲ ಮಾಡ್ತಾರೆ ಅಂತವ. ಅದು ಯಾವುದೇ ಈ ಇದ್ರ ಫಿಲ್ಮ್ ಪುಷ್ಪದಲ್ಲೂ ಅದೇ ಮಾಡೋದು. ಅದು ಸ್ಯಾಂಡಲ್ವುಡ್ ಅಲ್ಲ, ಸುಮ್ಮನೆ ಫಿಲಮ್ಗೋಸ್ಕರ ಏನೋ ಒಂದು ಮಾಡಿದ್ದಾರೆ. ಆಮೇಲೆ ಮೈಸೂರು ಸಿಲ್ಕು ಅದೆಲ್ಲ ಗ್ರಾಫಿಕ್ಸ್ ಇನ್ನೂ ಎಷ್ಟೋ ಪರವಾಗಿಲ್ಲ. ಎಲ್ಲ ನೋಡ್ತೀವಪ್ಪ. ಸ್ಕೂಲಲ್ಲಿದ್ದ ಕರ್ಕೊಂಡ್ಬಂದಿದ್ರು. ನಂಗೆ ಇವಾಗ ಕಿವಿ ಬಿಡ್ತು ಅಂತ ನೋಡ್ದ ಒಂದು ಫೀಲಿಂಗ್ ಗೊತ್ತಾಗುತ್ತೆ. ಅದು ಎಲ್ಲ ಆಕಳು ಸಾಕೋದ್ರೆ ಇವಾಗ ಫ್ರೀ ಆಯ್ತು. ಇವಾಗ ಅಂತ ಆಕಳು ಸಾಕೋಗ್ತೀನಿ, ಕಿವಿ ಬಿಡ್ತು. ಅಲ್ಲೇ ಹೋಗ್ಬಿಟ್ಟು ಅಮ್ಮನೂ ಅಷ್ಟೇ. ನಾನು ಹಾಕಳ್ಸೋದು ನೋಡಿ ನಿನಗೆ ಬರಲ್ವಾ? ಅದು ಬರಬೇಕಲ್ಲ, ಅದು ಶಿಫ್ಟ್ ಆಗುತ್ತೆ ಒಬ್ಬರಿಂದ. ಅಯ್ಯೋ ಬಿಡು, ಇನ್ನೇನು ಮಾಡ್ಕೊಳ್ಳಿ. ಇದೇನೋ ಬೇರೆ ಗಿಡ, ಇದೇನಿದು ಬಿಲ್ವತ್ರ ಗಿಡನ ಏನಿದೆ? ಬಿಲ್ಪತ್ರೆ ಅಲ್ಲ, ಅದು ಕಾಡಲ್ಲೇ ಬಿಟ್ಟದ್ದು ಬೇರೆ ಥರ. ಬಿಲ್ಪತ್ರೆ ಅಲ್ಲ, ಜಾಲಿ. ಜಾಲಿ ಕಪ್ಪಿರುತ್ತೆ. ಜಾಲಿ ಅಲ್ಲ ಕಣೆ, ಜಾಲಿ ಅಲ್ಲ, ಜಾಲಿ ಇದು. ಅದೇ ಅದು ನೋಡೇ ಹೇಳಿದ್ದು, ಮುಳ್ಳಿತ್ತಲ್ಲ. ಜಾಲಿಯ ಮರದಂತೆ ಇದು ಜನರು. ಯಾವ್ಯಾವಿಂದು ಯಾವ್ಯಾವ ಗಿಡ ಅಂತಾರೆ. ಪಾಸ್ ಮಾಡೋಣ ಸ್ವಲ್ಪ. Road for 8 kilometers. ಆಮೇಲೆ ಬೆಣ್ಣೇರಿ ಗೋರಿಗಿನ್ನೇ ಇದೇ ದೊಡ್ಡೂರು ಫಸ್ಟ್. ಇದು ಫೇಮಸ್ ನೋಡಿ, ಜನ ಎಷ್ಟಿದ್ದಾರೆ. ಟೆಂಪಲ್
ಬಿಟ್ಟಿದ್ದಾರೆ. ಅಲ್ಲೊಂದು ಸೋಪ್ ಇದೆ. ಕೊಯಂಬತ್ತೂರು 71 ಕಿಲೋಮೀಟರ್. ಅಲ್ಲ ಸೋಪ್ ಅದು ಕಾರಲ್ಲಿ ಸೋಪ್ ಇಡ್ಬೇಕಂತ